ವೀಕ್ಷಕ ಬಂಧುಗಳೇ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಕ್ಷೇತ್ರದ ಸಮಾಜ ಬಾಂಧವರೆಲ್ಲ ಸೇರಿ ಅಲ್ಲಿನ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡಿದ್ದಾರೆ. ಒಮ್ಮೆ ಅಲ್ಲಿ ಹೋಗಿ ಬರೋಣ. ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಸ್ಥಳ. ಇಂತಹ ಅಮೋಘ ಪರಿಸರದಲ್ಲಿರುವ ಈ ನಗರ ಬಹಳ ಹಿಂದೆ ಅಂದರೆ 7ನೇ ಶತಮಾನದ ಕೊನೆಯಲ್ಲಿ ಹೊಂಬುಜ ಕ್ಷೇತ್ರದ ಸಾಂತರಸರ ವಂಶದ ಸ್ಥಾಪಕನಾದ ಜಿನದತ್ತರಾಯನು ಇಲ್ಲಿ ಸ್ಥಳೀಯ ಆಡಳಿತಗಾರರನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಳಸದವರೆಗೂ ಮತ್ತು ಸಾಗರ ತಾಲೂಕಿನ ಗೋವರ್ಧನಗಿರಿಯವರೆಗೆ ವಿಸ್ತರಿಸಿದ ಸಂದರ್ಭದಲ್ಲಿ 200 ವರ್ಷಗಳ ಕಾಲ ಇಲ್ಲಿ ಕೂಡ ಆಳ್ವಿಕೆ ನಡೆಸಿದ ದಾಖಲೆ ಇಲ್ಲಿನ ವಸ್ತಾರೆ ಜಿನಮಂದಿರದ ಶಾಸನ ಹೇಳುತ್ತದೆ. ಹೀಗೆ ಇಲ್ಲಿ ಜೈನರ ಪರಂಪರೆ ಆರಂಭವಾಗುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿನ ಪುರಾತನ 1008 ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯನ್ನು ನೂತನ ಶಿಲಾಮಯ ಬಸದಿಯನ್ನಾಗಿ ಜೀರ್ಣೋದ್ಧಾರ ಮಾಡುವ ಬಗ್ಗೆ ಈ ಹಿಂದೆ ಇಲ್ಲಿ ಚಾತುರ್ಮಾಸ ಕೈಗೊಂಡಿದ್ದ 108 ಶ್ರೀ ಪ್ರಸಂಗಸಾಗರ ಮುನಿ ಮಹಾರಾಜರು ಸಂಕಲ್ಪ ಮಾಡಿಸುತ್ತಾರೆ. ನಂತರ ಇಲ್ಲಿನ ಶ್ರೀಯುತ ಬ್ರಹ್ಮದೇವ ಅವರ ಅಧ್ಯಕ್ಷತೆಯಲ್ಲಿನ ಸರ್ವೋದಯ ಜೈನ ತೀರ್ಥ ಸಮಿತಿಯ ಸರ್ವ ಸದಸ್ಯರ ಸಭೆಯಲ್ಲಿ ನೂತನ ಬಸದಿ ಜೀರ್ಣೋದ್ಧಾರದ ಬಗ್ಗೆ ತೀರ್ಮಾನಿಸಿ ಕೆಸಿ ಧರಣೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ರಚನೆಯಾಗುತ್ತದೆ. ಕ್ಷೇತ್ರಕ್ಕೆ ಆಗಮಿಸಿದ 108 ಶ್ರೀ ಯುಗಳಮುನಿ ಮಹಾರಾಜರು ಆಶೀರ್ವದಿಸಿ ಜೀರ್ಣೋದ್ಧಾರ ಕಾರ್ಯಕ್ಕೆ 11 ಲಕ್ಷ ನೀಡುತ್ತಾರೆ. ನಂತರ ಮುನಿಶ್ರೀ 108 ಮಹಿಮಾಸಾಗರರನ್ನು ಭೇಟಿ ಮಾಡಿದಾಗ ಆಶೀರ್ವದಿಸಿ ಮಾನಸ್ತಂಭದ ಸಂಪೂರ್ಣ ವೆಚ್ಚವನ್ನು ತಾವೇ ವಹಿಸಿಕೊಳ್ಳುತ್ತಾರೆ. ತದನಂತರ ಸಮಿತಿಯ ಸದಸ್ಯರು ಕಾರ್ಕಳ ಮಠದ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರನ್ನು ಹಾಗೂ ಹೊಂಬುಜ ಮಠದ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರನ್ನು ನೂತನ ಶಿಲಾಮಯ ಬಸದಿಯ ಕೆಲಸಗಳಿಗೆ ಚಾಲನೆ ನೀಡಲಾಗುತ್ತದೆ. ದಿನಾಂಕ 24/10/2021 ರಂದು ನೂತನ ಬಸದಿಯ ಶಿಲಾಪೂಜೆಯನ್ನು 108 ಶ್ರೀ ಗುಲಾಬ್ ಭೂಷಣ ಮುನಿ ಮಹಾರಾಜರ ಸಮ್ಮುಖದಲ್ಲಿ ನೆರವೇರಿಸಲಾಗುತ್ತದೆ. 25/11/2021 ರಂದು ಬಾಲಾಲಯಕ್ಕೆ ಸ್ವಾಮಿಯನ್ನು ಸ್ಥಳಾಂತರಿಸಿ ಹಳೆ ಬಸದಿಯನ್ನು ಬಿಚ್ಚಲಾಗುತ್ತದೆ. ಹಳೆ ಬಸದಿಯ ಮೊದಲ ಹೆಂಚನ್ನು ಹೋರಿಯ ಮುಖಾಂತರ ತೆಗೆಯುವ ಸಂಪ್ರದಾಯ ಕೂಡ ನಡೆಯುತ್ತದೆ. 22/12/2021 ರಂದು ನೂತನ ಬಸದಿಯ ಶಿಲಾನ್ಯಾಸ ಹಾಗೂ ಧಾರ್ಮಿಕ ಸಭೆಯನ್ನು ಕಾರ್ಕಳ ಹಾಗೂ ಹೊಂಬುಜ ಮಠದ ಭಟ್ಟಾರಕರ ಸಮ್ಮುಖದಲ್ಲಿ ನೆರವೇರಿಸಲಾಗುತ್ತದೆ. 26/4/2024 ರಂದು ಮಾನಸ್ತಂಭದ ಶಿಲಾನ್ಯಾಸವನ್ನು ನೆರವೇರಿಸಲಾಗುತ್ತದೆ. ಸಮಾಜ ಬಾಂಧವರ ಸಹಕಾರದಿಂದ ಇದುವರೆಗೂ ಅಂದಾಜು 2 ಕೋಟಿ ಖರ್ಚಾಗಿದ್ದು ಇನ್ನು 2 ಕೋಟಿ ಕೆಲಸ ಪ್ರಗತಿಯಲ್ಲಿದೆ. 2025 ಫೆಬ್ರವರಿ ಮೊದಲನೇ ವಾರದಲ್ಲಿ ಪಂಚಕಲ್ಯಾಣ ಮಹೋತ್ಸವ ನೆರವೇರುವುದು ಎಂದು ಸಮಿತಿ ಅಧ್ಯಕ್ಷರು ತಿಳಿಸಿದ್ದಾರೆ. ಈ ಬಸದಿ ಹಾಗೂ ಮಹಾವೀರ ಭವನ ಇರುವಂತಹ 1 ಎಕರೆ 6 ಗುಂಟೆ ಜಾಗವು ಕಳಸದ ಕೆಳಂಗಡಿ ವಾಸಿಯಾಗಿದ್ದ ದಿವಂಗತ ಕೆ ಬ್ರಹ್ಮ ಇಂದ್ರರ ಕುಟುಂಬದ ಜಾಗವಾಗಿದ್ದು ಸಮಾಜದವರ ಕೋರಿಕೆಯಂತೆ ಅವರ ಕುಟುಂಬದವರು ಸಮಾಜದ ಕೆಲಸಕ್ಕೆ ಉಪಯೋಗಿಸಲು ದಾನವಾಗಿ ನೀಡಿರುತ್ತಾರೆ.
ಏಕಶಿಲೆಯಲ್ಲಿ ಗರ್ಭಗುಡಿನ ಮಾಡಬೇಕು ಅಂತೇಳಿ ನಾವು ಅಡಿಗಡೆಗೆ 15x15 ಸಿಂಗಲ್ ಕಲ್ಲನ್ನು ಹಾಕಿ ಅದರ ಮೇಲೆ ಗೋಡೆ ಕಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಕೆಳಗೆ ನೀರು ಹೋಗಬಾರ್ದು ಅಂತ ಹೇಳುವ ಒಂದು ಕಾನ್ಸೆಪ್ಟು. ಎರಡನೇದು, ನಾವು ಮೂಡಿಬಿದ್ರೆ ಸಾವಿರ ಕಂಬದ ಬಸ್ತಿಯ ಮಾಡೆಲ್ ಆಗಿ ನಾವು ತಗೊಂಡು ಈ ಕೆಲಸವನ್ನು ಮಾಡಿರ್ತೀವಿ. ಎಲ್ಲರೂ ಪ್ರತಿಯೊಂದು ಕರ್ಣ ಮುಚ್ಚಿಗೆ ಇರಲಿ, ಎದುರುಗಡೆ ಕಂಬ ಇರಲಿ, ಅದನ್ನು ಮಾಡಿದ್ದೀವಿ. ಇದೊಂದು ಡೋರನ್ನು ಭಾಳ ವಿಶೇಷವಾಗಿ ಅಗಲ ಮಾಡಿದ್ದೀವಿ. ಇದಕ್ಕೆ ಕಾರಣ ನಾವು ಎಲ್ಲ ಸಮಿತಿಯವರು ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿ ಮಾಡಿದಾಗ ಈ ಭಾಗವು ಕಡಿಮೆ ಮಾಡಬೇಡಿ, ವಿಶಾಲವಾಗಿರಬೇಕು, ಭಕ್ತಾದಿಗಳಿಗೆಲ್ಲ ದೇವರನ್ನ ದರ್ಶನಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ ಕೊಟ್ಟು ಅದರ ಪ್ರಕಾರ ಇದನ್ನು ಮಾಡಿದ್ದೀವಿ. ಹಾಗೆ ನಮ್ಮ ಸಾವಿರ ಕಂಬದ ಬಸ್ತಿಲಿ ಇರುವಂಥ 4 ಕಂಬಗಳದ್ದು ಮಾಡೆಲ್ ತಗೊಂಡು ಈಗ 4 ಕಂಬಗಳನ್ನು ಮಾಡಿದ್ದೇವೆ. ಅದಕ್ಕೆ ಸರಿಯಾಗಿ ಇದೊಂದು ಕರಣ ಮುಚ್ಚಿಗೆನ ವಿಶೇಷ ರೀತಿಯಲ್ಲಿ ಬೇಕು ಅಂಥೇಳಿ ಇದನ್ನು ಮಾಡಿಸಿದ್ದೀವಿ. ಮತ್ತೆಲ್ಲ ಕಡೆ ಸಾಧಾರಣ ಕಲ್ಲಿನಿಂದ ಹೂವಿನ ಸಮೇತ ಮುಚ್ಚಿಗೆ ಮಾಡಿದ್ದೇವೆ. ಬಾಗಿಲುಗಳು ಕೂಡ ಇದಕ್ಕೆ ಶಟರ್ಸು ಯಾವುದೇ ಕಬ್ಬಿಣದ ನಟ್ಟು ಬೋಲ್ಟು ಹಿಂಜೆ ಹಾಕದೇ ಇದ್ದಾಗೆ ಬರೀ ಮರದಲ್ಲೇ ಮಾಡಬೇಕು ಅಂಥೇಳಿ ಈ ಸಿಸ್ಟಮ್ ಮಾಡಿದ್ದೀವಿ. ಇದನ್ನು ನೀವು ನೋಡ್ಬೋದು, ನಾವು ಟೆಂಪ್ರವರಿ ಇಟ್ಟಿದ್ದೀವಿ. ಈ ರೀತಿ ಬರ್ತದೆ. ಯಾರಿಗೆ ಇದಕ್ಕೇನೂ ಇಲ್ಲ, ಮೇಲೆ ಕೆಳಗೆ ಇದೇ ಆಧಾರ. ಮರ ಎಷ್ಟು ವರ್ಷ ಬಾಳಿಕೆ ಬರ್ತದೋ ಅಷ್ಟು ವರ್ಷ ಕೂಡ ಇದನ್ನು ಚೇಂಜ್ ಮಾಡೋದಕ್ಕಿಲ್ಲ, ಯಾವ ಕಬ್ಬಿಣವೂ ಇಲ್ಲ, ಏನೂ ಇಲ್ಲ. ಆ ಥರ ಮಾಡಿದ್ದೀವಿ. ಪಾಲಕರನ್ನ ಎರಡೂ ಕಡೆ ಮಾಡಿದ್ದೀವಿ. ಮಾನಸ್ತಂಭಕ್ಕೆ ನಮಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಇದಕ್ಕೆ ಸಂಪನ್ಮೂಲವನ್ನು ಪೂರ್ಣ ಕೊಟ್ಟವರು ಮಹಿಮಾಸಾಗರ ಮುನಿ ಮಹಾರಾಜರು. ಅವರದ್ದೇ ಅಲ್ಲ. ನಾವು ಇದನ್ನು ಹೇಗೆ ಮಾಡಿದ್ದೀವಿ ಅಂದರೆ 4 ದಿಕ್ಕಿನಲ್ಲೂ, ಆ ಕಡೆ ಶೀತಸ್ಕಂದ, ಒಂದು ಕಡೆ ಪದ್ಮಾವತಿ, ಒಂದು ಕಡೆ ಜ್ವಾಲಾಮಾಲಿನಿ, ಒಂದು ಕಡೆ ಬ್ರಹ್ಮಯಕ್ಷ. ಅದಕ್ಕೆ ಸಂಬಂಧಪಟ್ಟ ತೀರ್ಥಂಕರಗಳನ್ನ ಮೇಲ್ಗಡೆನೇ ನಾವು ಮಾಡಿದ್ದೀವಿ. ಮುಕ್ಕೋಡೆ ಮೇಲ್ಗಡೆ ಮಂಟಪ ಬರ್ತದೆ. ಮಂಟಪದಲ್ಲಿ ಚತುರ್ಮುಖ ಬಿಂಬನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುನಿಗಳು ಹೇಳಿದ್ದಾರೆ. ಜೊತೆಗೆ ಆ ಮುನಿಗಳೇ ಆ ಬಿಂಬನೂ ಕಳಿಸ್ಕೊಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ. ಒಂದು ವಾರದಷ್ಟು ಮೊದಲು ನಾವು ಇದನ್ನು ಕೂರಿಸಿದ್ದೀವಿ. ಸುತ್ತ ಕಟ್ಟೆಗೆ ತೀರ್ಥಂಕರ ತಾಯಿಯ 16 ಸ್ವಪ್ನನ ನಾವು ಇದರಲ್ಲಿ ಬಿಡಿಸ್ತಾ ಇದ್ದೀವಿ. ಮಾದರಿಯಲ್ಲಿ ಬಿಡಿಸಿಟ್ಟಿದ್ದೀವಿ. 4 ಕಲ್ಲು, ಇನ್ನು ಉಳಿದವು ಫ್ಯಾಕ್ಟ್ರಿಲಿ ಆಗ್ತಾಯಿದೆ. ಆ ಮಟ್ಟದವರೆಗೆ ಬರ್ತದೆ. ಮೇಲ್ಗಡೆ ಉಳಿದ ಗ್ಯಾಪಲ್ಲಿ ನಾವು ಪಂಚಕಲ್ಯಾಣದ ದಿವಸ ಮತ್ತು ಹಿಂದೆ ಬಸದಿ ಸ್ಥಾಪನೆ ಆದ ದಿವಸನ ಅಲ್ಲಿ ಬರೀತಾ ಇದ್ದೀವಿ. ಅದಕ್ಕೆ 2 ಅಡಿ ಜಾಗವನ್ನು ಗ್ಯಾಪ್ ಬಿಟ್ಟಿದ್ದೀವಿ. ಈ ಬಗ್ಗೆ ಸಮಿತಿ ಅಧ್ಯಕ್ಷರು ಮಾತನಾಡಿ, ಈ ದಿವಸ ಕಳಸ ಜೈನ ಸಮಾಜದವರೆಲ್ಲ ಸೇರಿ ನಾವೊಂದು ನಮ್ಮ ಬಸದಿಯನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಮುಂದೆ ನಾವು ಫೆಬ್ರವರಿ 1ನೇ ವಾರದಲ್ಲಿ ಪಂಚಕಲ್ಯಾಣ ಮಾಡಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಹಾಗೂ ಗುರುಗಳ ಆಶೀರ್ವಾದವನ್ನು ತಗೊಂಡಿದ್ದೀವಿ. ಆ ಪಂಚಕಲ್ಯಾಣಕ್ಕೆ ಇಡೀ ಕರ್ನಾಟಕದ ಜೈನರು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಜೈ ಜಿನೇಂದ್ರಗಳು. ವಿಶೇಷ ಕಾರ್ಯಕ್ರಮಗಳನ್ನು ನಾವು ಪಂಚಕಲ್ಯಾಣದಲ್ಲಿ ಹಮ್ಮಿಕೊಳ್ತೀವಿ. ಜೊತೆಗೆ ಇದೊಂದು ವಿಶೇಷ ಕ್ಷೇತ್ರ. ಭೈರವರಸನ ಕಾಲದಿಂದ ಇದುವರೆಗೂ ಬೆಳೆದು ಬಂದಿದೆ. ಮಧ್ಯ ಇಲ್ಲೊಂದು ವಿಶೇಷತೆ ಇತ್ತು. ನಿಮಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಪಾರ್ಶ್ವನಾಥ ಸ್ವಾಮಿ ಪದ್ಮಾವತಿ ದೇವಸ್ಥಾನ ಕೂಡ ಶೆಟ್ರು ಮನೆ ಅಂಥೇಳಿ ಅವ್ರದ್ದು. ಶೆಟ್ರು ಮನೆ ಹೇಗೆ ಬಂತು ಅಂದರೆ, ಅರಮನೆಯ ಶೆಟ್ಟಿ ಅವರಾಗಿದ್ದರು. ಅರಮನೆಗೆ ಹಣಕಾಸಿನ ವ್ಯವಹಾರ ಅದೆಲ್ಲ ನೋಡಿ ಅದು ಅವ್ರದ್ದು ಸ್ವಂತ. ಆದರೆ ಅದನ್ನು ಕೂಡ ಇದ್ರ ಜೊತೆಯಲ್ಲಿ ನಾವು ಸಮಾಜದವರು ಸೇರಿ ಜೀರ್ಣೋದ್ಧಾರ ಮಾಡಿದ್ದೇವೆ. ಎಲ್ಲರೂ ಸೇರಿಕೊಂಡು ಒಂದು ವಿಶೇಷತೆಯೂ ಇದೆ ಇಲ್ಲಿಯ ಏನು ಮುಖ್ಯ ದೇವಸ್ಥಾನ ಕಳಶೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ. ಆ ಜಾತ್ರಾ ಮಹೋತ್ಸವಕ್ಕೆ ಶೆಟ್ರ ಮನೆಯಿಂದ ಎಲ್ಲ ಸಮಾಜದವ್ರನ್ನ ಕರ್ಕೊಂಡು ಹೋಗಿ ಅದು ಹೇಗೆ ಗೌರವಯುತವಾಗಿ ವಾದ್ಯ ಛತ್ರಿ ಇದ್ರ ಮುಖಾಂತರ ಬಂದು ಕರ್ಕೊಂಡು ಹೋಗಿ ಪ್ರಥಮ ಪೂಜೆನ ಜೈನ ಸಮಾಜದವರು ಮಾಡಿದ ನಂತರ
ಕಳಶೇಶ್ವರ ಸ್ವಾಮಿಯ ರಥವನ್ನು ಎಳಿತಾರೆ. ಈ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಹಾಗಾದ್ರಿಂದ ನಾವು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಇನ್ವೈಟ್ ಮಾಡೋದು ಅದೇ ಥರ. ನಮ್ಮ ಎಲ್ಲ ಸೀಮೆಯ ಜನಗಳು ಕೂಡ ನಮ್ಮ ಬಸ್ತಿಗೆ ತನುಮನ ಧನ ಸಹಾಯನೂ ಕೊಡಬೇಕು. ಸಹಾಯದ ಜೊತೆಗೆ ಭಾಗವಹಿಸ್ಬೇಕು. ಎಲ್ಲರೂ ಭಾಗವಹಿಸಿ ಇದೊಂದು ಏನೋ ಒಂದು ಸಣ್ಣ ಗಾದೆ ಹೇಳ್ತಾರೆ, ನಭೂತೋ ನಭವಿಷ್ಯತಿ ಅಂತ. ಆ ಥರದ ಕಾರ್ಯಕ್ರಮ ಇದಾಗಬೇಕು ಅಂಥೇಳಿ ನಮ್ಮ ಇಡೀ ಸಮಾಜದವರು ಪ್ಲಸ್ ನಾವು ಮುಖ್ಯವಾಗಿ ಜೀರ್ಣೋದ್ಧಾರ ಸಮಿತಿಯವರು ನಾವು ಎಲ್ಲರನ್ನ ಈ ಮೂಲಕ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಜ್ವಾಲಮಾಲ ನ್ಯೂಸ್ನವರಾದ ನೀವುಗಳು ಈ ದಿವಸ ಬಂದು ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಜೊತೆಗೆ ನಮ್ಮನ್ನು ಮುಂದಿನ ಪಂಚಕಲ್ಯಾಣದಲ್ಲಿ ಕೂಡ ನೀವು ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಏನು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡ್ತಿರೋ ಅದನ್ನೊಂದು ಮಾಡಿ ಈ ಕಾರ್ಯಕ್ರಮನ ವರ್ಲ್ಡ್ ವೈಡೇ ನೀವು ಇದನ್ನು ಪ್ರಚಾರ ಕೊಡಿ ಅಂಥೇಳಿ ನಾವು ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಓಂ ಶ್ರೀ ಚಂದ್ರನಾಥಾಯ ನಮಃ. ಅಂಬುಜ ಕ್ಷೇತ್ರದಿಂದ ಸಾಂತರಸರು ಕಳಸಕ್ಕೆ ಸೋಮವಾರ 1209 ಇಸ್ವಿಯಲ್ಲಿಗೆ ಅವರ ರಾಜ್ಯಭಾರನ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಇಲ್ಲಿ 200-300 ವರ್ಷದ ಕಾಲ ಅವರ ಸಂತತಿ ಇಲ್ಲೇ ಆಡಳಿತ ಮಾಡ್ಕೊಂಡು ಇರ್ತಾರೆ, ಬಸ್ತಿ ಇರ್ತದೆ. ತದನಂತರ ಇಲ್ಲಿಂದ ಅವರು ಮುಂದಕ್ಕೆ ಕಾರ್ಕಳ ಮತ್ತೊಂದಲ್ಲಿಗೆ ಕೆರವಾಸಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿವರೆಗೆ ಇಲ್ಲಿ ಅರಮನೆ ಅವ್ರದ್ದು ಮಠ ಎಲ್ಲ ಕಳಸದಲ್ಲಿ ಸ್ಥಾಪನೆ ಆಗಿತ್ತು. ಅದನಂತರ ಜೈನ ಸಂಸ್ಕೃತಿ ಇಲ್ಲಿ ಬೆಳ್ಕೊಂಡು ಬಂದಿದೆ. ಈಗ ಒಂದು 50 ವರ್ಷದ ಇತ್ತೀಚೆಗೆ ಸ್ವಲ್ಪ ಕಳಸದಲ್ಲೇ ಕಳಸ ಊರಿನೊಳಗೆ ಜೈನ ಮನೆತನಗಳು ಕಮ್ಮಿ ಇದ್ದು ಈಗ ಒಂದು 80 ಮನೆ ಆಗಿದ್ದಾವೆ. ಸ್ವಲ್ಪ ಶ್ರವಣ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಶ್ರದ್ಧೆ ಭಕ್ತಿ ಜನರಲ್ಲಿ ಉತ್ಪತ್ತಿ ಆಗ್ತಾಯಿದೆ, ಅನುಕೂಲ ಆಗ್ತದೆ. ಈಗ ಅದ್ರ ನಂತರ ನಾವು ಹಳೆ ಬಸ್ತಿನ ಬಿಚ್ಚಿಗೆ ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ನಿಮ್ಗೆ ಕಾಣ್ತಿರೋ ಹಾಗೆ ಶಿಲಾನ್ಯಾಸವಾಗಿ ಹೊಸ ಬಸ್ತಿನ ನಿರ್ಮಾಣ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಫೆಬ್ರವರಿ ತಿಂಗಳಲ್ಲಿ ಒಂದು ಪಂಚಕಲ್ಯಾಣ ಆಗುವ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು. ನೂತನವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿರುವ ಬಸದಿ ಯಶಸ್ವಿಯಾಗಿ ಪೂರ್ಣಗೊಂಡು ಪಂಚಕಲ್ಯಾಣ ವೈಭವವಾಗಿ ನಡೆಯಲಿ ಎಂದು ಜ್ವಾಲಮಾಲ ಆಶಿಸುತ್ತದೆ.